ವೆಲ್ಕಮ್ ಟು ಡಾಕ್ಟರ್ ರಿಪೇರ್ ಚಾನಲ್. ಇವತ್ತು ನಾವು ನಿಮಗೆ LG ಫ್ರಂಟ್ ಲೋಡ್ ವಾಷಿಂಗ್ ಮೆಷಿನ್ ಯಾವ ರೀತಿ ಇನ್ಸ್ಟಾಲೇಷನ್ ಮಾಡ್ಬೋದು, ಹಾಗೆ ಅದರಲ್ಲಿರೋ ಏನೇನು ಫ್ಯೂಚರ್ಸ್ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಬನ್ನಿ. ನೋಡಿ, ಇದು ಬೇಸಿಕ್ಲಿ ಟ್ರಾನ್ಸ್ಪೋರ್ಟೇಷನ್ ಬೋಲ್ಟ್ಸ್ ಅಂತ ಕರಿತೀವಿ. ಇದನ್ನ ಆಕ್ಚುಲಿ ಕಂಪನಿಯವರು ಯಾವುದೇ ರೀತಿ ಒಳಗಡೆ ಇರೋ ಡ್ರಮ್ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಟ್ರಾನ್ಸ್ಪೋರ್ಟೇಷನ್ ಟೈಮ್ಗೆ ಅದನ್ನ ಫಿಕ್ಸ್ ಮಾಡಿರ್ತಾರೆ. ಇದನ್ನ ನೀವು ಮಸ್ಟ್ ಅಂಡ್ ಶುಡ್ ಓಪನ್ ಮಾಡಿನೇ ಯೂಸ್ ಮಾಡಬೇಕಾಗತ್ತೆ. ನಿಮ್ಮ ಪ್ಯಾಕೇಜಲ್ಲಿ ಫ್ರಂಟ್ ಸೈಡಲ್ಲಿ ನಿಮಗೆ ಸ್ಪಾನರ್ ಕೊಟ್ಟಿರ್ತಾರೆ. ಸ್ಪಾನರ್ ತೊಗೊಂಡು ನೀವು ಆ್ಯಂಟಿ ಕ್ಲಾಕ್ ವೈಸ್ ಟರ್ನ್ ಮಾಡಿದ್ರೆ 4 ಬೋಲ್ಟ್ಸ್ ಇರುತ್ತೆ. 4 ಬೋಲ್ಟ್ಸ್ ಕೂಡ ಬಂದ್ಬಿಡುತ್ತೆ. ಸೊ ಅದಾದ್ಮೇಲೆ ನಿಮ್ಗೆ ಏನಾಗುತ್ತೆ, ಅದರಲ್ಲಿ ಪಕ್ಕದಲ್ಲಿ ಕ್ಯಾಪು ಕೊಟ್ಟಿರ್ತಾರೆ. ಈ ಕ್ಯಾಪ್ನ ನೀವು ಬೋಲ್ಟ್ ತೆಗೆದ ಮೇಲೆ ಕ್ಲೋಸ್ ಮಾಡಿ. ಬೋಲ್ಟ್ ಸ್ವಲ್ಪ ಡಿಫಿಕಲ್ಟ್ ಅನ್ಸುತ್ತೆ, ಸೊ ಎಳೆದ್ರೆ ಬಂದ್ಬಿಡುತ್ತೆ. ಮತ್ತು ಈ 4ನೇ ಬೋಲ್ಟ್ ತೆಗೆದಾಗ ಮಾತ್ರ ನಿಮಗೆ ಈ 16 amps ಕೇಬಲ್ ಏನು ಕಾಣಿಸ್ತಿದೆ ಅದು ಈಚೆ ಬರೋದು. ಇದು ಬೇಸಿಕ್. ಇದ್ರ ಕೆಪಾಸಿಟಿ ಬಂದು 16 amps ಅಂತ ಕರಿತೀವಿ. ನಾರ್ಮಲ್ ಸಾಕೆಟ್ ಒಳಗಡೆ ಹೋಗಲ್ಲ ಇದು. ಆ್ಯಕ್ಚುಲಿ ನೀವು 16 amps ಸಾಕೆಟ್ ಇದ್ರೆ ಮಾತ್ರ ಇನ್ಸರ್ಟ್ ಮಾಡ್ಬೋದು. ನಿಮ್ಮ AC, ಗೀಸರ್, ಮೈಕ್ರೋನ್ ಯೂಸ್ ಮಾಡ್ತಿರೋ ಅದೇ ಥರ ರೀತಿ ಸಾಕೆಟ್ ಮಾತ್ರ ಆಗುತ್ತೆ. ನಾರ್ಮಲ್ ಚಾರ್ಜರು, ಮಿಕ್ಸಿ ಈ ಥರ ಸಾಕೆಟ್ಗಳಿದ್ರೆ ಅದು ಇನ್ಸರ್ಟ್ ಆಗಲ್ಲ. ಸೊ ಮೇಕ್ ಶೋರ್ ನಿಮಗೆ 16 amps ಸಾಕೆಟ್ ಇರಲೇಬೇಕಾಗುತ್ತೆ. ಇದನ್ನು ಹಾಗೆ ನೋಡ್ಕೊಳ್ಳಿ. ಇದು ಇನ್ಲೆಟ್ ಪೈಪ್ ಅಂತೇಳಿ, ಅಂದರೆ ನೀರು ಬರಲಿಕ್ಕೆ. ಇದನ್ನು ಮ್ಯಾಕ್ಸಿಮಮ್ ಕ್ಲಾಕ್ ವೈಸ್ ಎಷ್ಟಾಗುತ್ತೋ ಅಷ್ಟು ಟರ್ನ್ ಮಾಡಿ. ಜಾಸ್ತಿ ಟರ್ನ್ ಮಾಡೋ ಕೂಡ ಹೋಗಬೇಡಿ, ಹೊಡೆದೋಗುತ್ತೆ. ಹಾಗೆ ಇದು ಪೈಪ್ ನಿಮಗೆ ಡ್ರಮ್ ಒಳಗಡೆ ಹಾಕಿರ್ತಾರೆ. ಮತ್ತು ನೋಡಿ, ಇನ್ ಕೇಸ್ ನೀವು ಅದನ್ನು ರಿಮೂವ್ ಮಾಡಬೇಕಂದ್ರೆ ಆ್ಯಂಟಿ ಕ್ಲಾಕ್ ಟರ್ನ್ ಮಾಡಿ ಬಂದ್ಬಿಡುತ್ತೆ. ಇದ್ರ ಮುಂದೆಗಡೆ ನೋಡಿ, ಇಲ್ಲೊಂದು ಅಡಾಪ್ಟರ್ ಕೊಟ್ಟಿರ್ತಾರೆ ಕಂಪನಿಯವರು. ಇದು ನಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ. ನಲ್ಲಿ ಫಿಕ್ಸ್ ಮಾಡೋದು ಹೇಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ನೋಡ್ಕೊಳ್ಳಿ. ಇದು ನಾರ್ಮಲಾಗಿ ನೀವು ಕ್ಲಿಪ್ ಮಾಡಿ ಹಾಕಬೇಕು, ಕ್ಲಿಪ್ ಮಾಡಿನೇ ತೆಗಿಬೇಕು. ಇನ್ ಕೇಸ್ ಏನಾದ್ರು ಡೈರೆಕ್ಟಾಗಿ ಪುಷ್ ಮಾಡಿದ್ರೆ ಹೋಗಲ್ಲ. ಹಾಗೆ ಡೈರೆಕ್ಟಾಗಿ ಹೇಳಿದ್ರು ಕೂಡ ಬರೋಲ್ಲ. ಸೇಮ್ ಆ್ಯಕ್ಸ್ ಲೈಕ್ ನಿಮಗೆ ಗ್ಯಾಸ್ ಹೆಂಗೆ ಮಾಡ್ತಿರೋ ಗ್ಯಾಸ್ ಅಡಾಪ್ಟರು ಸೇಮ್ ಅದೇ ಥರ ಕ್ಲಿಪ್ ಮಾಡಾಕಿ ಕ್ಲಿಪ್ ಮಾಡಿ ತೆಗೀರಿ. ಮತ್ತು ಇದು ಬಂದು ನಿಮಗೆ ಔಟ್ಲೆಟ್ ಅಂತೇಳಿ. ಔಟ್ಲೆಟ್ ಅಂದರೆ ನಿಮಗೆ ಗಲೀಜ್ ನೀರು ಏನಿದೆಯೋ ಅದು ಫುಲ್ ನಿಮಗೆ ಎಕ್ಸಿಟ್ ವಾಟರ್ ಹೋಗಲಿಕ್ಕೆ ಇದನ್ನು ಪ್ಲೇಸ್ ಮಾಡಿಕೊಡಿ. ಇದಿಷ್ಟು ಒಂದು LG ಫ್ರಂಟ್ ಲೋಡ್ 8 kgs ಇನ್ಸ್ಟಾಲೇಷನ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. 6 kg ಒಂದು ರ್ಯಾಕ್ ಮೆಶ್ ಫಿಕ್ಸ್ ಮಾಡಬೇಕಾದ್ರೆ ಅದು ಇನ್ನೊಂದು ವೀಡಿಯೋದಲ್ಲಿ ತೋರಿಸಿ.